ತೀರ್ಥಯಾತ್ರೆಗೆ ಹೊರಟಿದ್ದ ಬಸ್ ಬೆಟ್ಟದಿಂದ ಕೆಳಗೆ ಬೀಳೋದ್ರಿಂದ ಸ್ವಲ್ಪದರಲ್ಲೇ ಸೇಫ್ ಆಯ್ತು. ಇನ್ನು ಸ್ವಲ್ಪ ಮುಂದೆ ಹೋದ ಕೂಡಲೇ ಬೆಟ್ಟದ ಮೇಲಿಂದ ದೊಡ್ಡ ಬಂಡೆ ಉರುಳಿ ಬಂದು ಬಸ್ ಮುಂದೆ ಬಿತ್ತು. ಇದಾದ ಸ್ವಲ್ಪ ಹೊತ್ತಲ್ಲೇ ಬಸ್ ಹತ್ರ ಸಿಡಿಲು ಬಡೀತು. ಎಲ್ಲ ಯಾತ್ರಿಗಳು ಭಯಪಟ್ರು. ಆಗ ಬಸ್ಸಲ್ಲಿದ್ದ ಒಬ್ಬ ವ್ಯಕ್ತಿ ಎದ್ದು ನಿಂತು ಹೇಳ್ತಾನೆ, ಈ ಬಸ್ಸಲ್ಲಿ ನಮ್ಮ ಮಧ್ಯೆ ಯಾರೋ ಒಬ್ಬ ಪಾಪಿ ಇದ್ದಾನೆ, ಅದಕ್ಕೆ ಹೀಗೆಲ್ಲ ಆಗ್ತಿದೆ. ಅದಕ್ಕೆ ಆ ಪಾಪಿಯನ್ನ ಮೊದಲು ಪತ್ತೆ ಹಚ್ಚಬೇಕು ಅಂತ ಹೇಳಿ ಎಲ್ಲರ ಒಪ್ಪಿಗೆಯನ್ನ ಪಡ್ಕೊಂಡು ಒಂದು ಉಪಾಯವನ್ನ ಮಾಡ್ತಾನೆ. ಒಬ್ಬೊಬ್ಬರಾಗಿ ಎಲ್ಲರೂ ಬಸ್ಸಿಂದ ಕೆಳಗೆ ಇಳಿದು ಎದುರಿಗೆ ಕಾಣ್ತಿರೋ ಮರವನ್ನ ಮುಟ್ಟಿ ಬನ್ನಿ, ಪಾಪಿ ಯಾರು ಅವರಿಗೆ ಸಿಡಿಲು ಬಡಿಯುತ್ತೆ ಅಂತ ಹೇಳ್ತಾನೆ. ಆಮೇಲೆ ಒಬ್ಬೊಬ್ಬರಾಗಿ ಯಾತ್ರಿಗಳು ಬಸ್ಸಿಂದ ಕೆಳಗೆ ಇಳಿದು ಎದುರುಗಡೆ ಕಾಣ್ತಿದ್ದ ಮರವನ್ನ ಮುಟ್ಟಿ ವಾಪಸ್ ಬರ್ತಾರೆ. ಯಾರಿಗೂ ಏನೂ ಆಗೋದಿಲ್ಲ. ಈಗ ಬಸ್ಸಲ್ಲಿ ಇನ್ನೊಬ್ಬ ವ್ಯಕ್ತಿ ಮಾತ್ರ ಉಳಿದಿದ್ದ. ಅವನನ್ನ ನೋಡಿ ಉಳಿದವರೆಲ್ಲ ಈತನೇ ಪಾಪಿ, ಇವನಿಂದಾನೇ ನಮಗೆಲ್ಲ ಅಪಾಯ ಎದುರಾಗ್ತಿದೆ ಅನ್ಕೊಳ್ತಾರೆ. ಆ ವ್ಯಕ್ತಿ ಭಯದಿಂದ ಬಸ್ಸನ್ನ ಇಳಿತಾನೆ. ಹಿಂಜರಿಕೆಯಿಂದ ನಿಧಾನವಾಗಿ ಮರದ ಹತ್ರ ಹೋಗಿ ಆ ಮರವನ್ನ ಮುಟ್ತಾನೆ. ತಕ್ಷಣ ಜೋರಾಗಿ ಸಿಡಿಲು ಬಡಿಯುತ್ತೆ. ಆದ್ರೆ ಸಿಡಿಲು ಆ ವ್ಯಕ್ತಿ ಮೇಲಲ್ಲ, ಬದಲಾಗಿ ಯಾತ್ರಿಗಳು ಇದ್ದಂತಹ ಬಸ್ ಮೇಲೆ ಬಡ್ದಿರುತ್ತೆ. ಆ ಒಬ್ಬ ಒಳ್ಳೆಯ ವ್ಯಕ್ತಿಯಿಂದ ಇಷ್ಟು ಹೊತ್ತು ಇಡೀ ಬಸ್ ಸುರಕ್ಷಿತವಾಗಿತ್ತು. ಸ್ನೇಹಿತರೆ, ಜೀವನದಲ್ಲಿ ನಮಗೆ ಒಬ್ಬ ವ್ಯಕ್ತಿಯ ಬಗ್ಗೆ ಗೊತ್ತಿಲ್ಲ ಅಂದಾಗ ಅವರ ಬಗ್ಗೆ ತಪ್ಪಾಗಿ ಆಲೋಚನೆ ಮಾಡಬಾರ್ದು. ಒಂದು ವೇಳೆ ತಪ್ಪನ್ನು ಹುಡುಕ್ಲೇಬೇಕು ಅನ್ನೋದಾದ್ರೆ ಮೊದಲು ನಮ್ಮಲ್ಲಿರೋ ತಪ್ಪು ಏನು ಅಂತ ಹುಡುಕಿ ತಿಳ್ಕೊಂಡು ಅದನ್ನ ತಿದ್ಕೊಳ್ಳೋ ಪ್ರಯತ್ನವನ್ನ ಮಾಡಬೇಕು.